ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ. ಬೆಂಗಾಲಿ ಒಂದು ಸ್ವೀಟ್ ಮಾಡಾಕತ್ತೇನಿ. ಆ ಸ್ವೀಟ್ ಹೆಸರು ಏನಂದ್ರೆ ಆಮ್ ದೋಯಿ ಅಂತ ಹೇಳಿ. ಈಗ ಬ್ಯಾಸಿಗೆ ಐತಲ್ಲ, ಅದಕ್ಕೆ ಮತ್ತು ಮಾವಿನ ಹಣ್ಣು ಸೀಸನ್ನು ಐತಲ್ಲ, ಮತ್ತು ನಾನು ತಿಂದು ಬಂದೇನಿ. ಮತ್ತು ನಿಮಗೆ ಮಾಡಿ ತೋರ್ಸಾಕತ್ತೇನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೇನೆ. ಇದು ಮಾವಿನ ಹಣ್ಣು, ಇದನ್ನು ಪಲ್ಪ್ ಮಾಡಿ ಇಟ್ಕೊಂಡೇನಿ, ಮಿಕ್ಸರ್ ಮಾಡಿ ಇಟ್ಕೊಂಡೇನಿ. ಮತ್ತು ಇದು ಮೊಸರ ಹಂಗೆ ಇಟ್ಕೊಂಡೇನಿ, ನೋಡಿ ಹಾಕೋತೀನಿ. ಮತ್ತು ಇದು ಏಲಕ್ಕಿ ಪುಡಿ, ಮತ್ತು ಇದು ಬಾದಾಮ ಮತ್ತು ಕಾಜು ಸ್ವಲ್ಪ ಇದನ್ನು ಮಾಡಿ ಕಟ್ ಮಾಡಿ ಇಟ್ಕೊಂಡೇನಿ. ಮಾಡೋ ವಿಧಾನ ಹೇಳ್ತೇನೆ ನೋಡಿ. ಇಲ್ಲಿ ಗ್ಯಾಸ್ ಮೇಲೆ 2 ಗ್ಲಾಸ್ ಹಾಲು ಕಾಸೆ ಆರಿಸಿಟ್ಕೊಂಡೇನಿ ನಾನು. ಯಾಕಂದ್ರೆ ಅದು ಕುದಿಸೋದು ತೋರಿಸೇ ಇಲ್ಲ. 10 ನಿಮಿಷ ಕುದಿಸ್ಬೇಕು. ಕುದಿಸೇ ಈಗ ನೋಡಿ ತಣ್ಣಗಾಗೈತಿ, ಉಗುರು ಬೆಚ್ಚಗೈತಿ. ಮತ್ತು ಈಗ ಅದ್ರಾಗ ಏನು ಮಾಡ್ತೇನೆಂದ್ರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೇನೆ. ಮತ್ತು ಇದು ಏನು ಮಾವಿನ ಹಣ್ಣಿನ ಪೇಸ್ಟ್ ಮಾಡಿ ಇಟ್ಕೊಂಡಲ್ಲ, ಅದು ಪೇಸ್ಟ್ ಹಾಕ್ತೇನೆ. ಸುಡೋದ್ರಾಗ ಏನೂ ಹಾಕಬಾರ್ದು. ಮತ್ತು ಯಾಕಂದ್ರೆ ಈಗ ಸುಡೋದ್ರಾಗ ಇದು ಮೊಸರು ಹಾಕ್ತಿರ್ತೇವಲ್ಲ, ಸುಡೋದ್ರಾಗ ಹಾಕಬಾರ್ದು. ಹಾಲು ಕಂಪ್ಲೀಟ್ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಮೊಸರು ಹಾಕಬೇಕು. ಈಗ ಇಷ್ಟು 1 ಚಮಚೆ ಮೊಸರು ಹಾಕ್ತೇನೆ. ಸ್ವಲ್ಪ ಹಿಂಗೆಲ್ಲ ತಿರುವಾಡಬೇಕು. ಇದು ಮಿಕ್ಸರ್ ಅಂತಾರಲ್ಲ, ಅದರಲ್ಲೇ ತಿರುತ್ತೇನೆ. ನೋಡಿ, ಇವ ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡಿ ಇಟ್ಕೊಂಡೆಲ್ಲ ಅದನ್ನು ಹಾಕ್ತೇನೆ. ಭಾಳ ಚಲೋ ಆಕೈತಿ. ನೀವು ಒಂದ್ಸಲ ಮಾಡಿ ನೋಡಿ. ಮಾವಿನ ಹಣ್ಣು ಸೀಸನ್ ಐತಿ, ಈಗ ಮಾಡಿ ನೋಡಿ. ನೋಡಿ ರೆಡಿ ಆತೀಗ. ಆಯ್ತಾ, ಹಾಕೋದು ತೋರಿಸ್ತೇನೆ ನೋಡಿ. ಇಲ್ಲೊಂದು ಮಣ್ಣಿನ ಮಡಿಕೆ ಇಟ್ಕೊಂಡೇನಿ. ಆ ಮಡಿಕೆ ಒಳಗೆ ಒಂದು ಸ್ವಲ್ಪ ಮೊಸರು ಹಾಕ್ತೇನೆ. ನೋಡಿ, ಇದು ರೆಡಿ ಆಗೈತಲ್ಲ, ಇದನ್ನ ಅದ್ರಾಗ ಸುರುತ್ತೇನೆ. ನೋಡಿ, ಇದು ರೆಡಿ ಆಗೈತಿ. ರಾತ್ರಿ ಎಲ್ಲ ಇಡಬೇಕು ಇದನ್ನು ಫ್ರಿಜ್ಜರ್ದಾಗ. ಮತ್ತು ಇಡ್ತೇನೆ 6, 7 ತಾಸು ಇದಾಗಬೇಕು, ಗಟ್ಟಿ ಆಗಬೇಕು. ಫ್ರಿಜ್ಜರ್ದಾಗ ಇಡ್ತೇನೆ. ಇಟ್ಟ ನಿಮಗೆ ತೋರಿಸ್ತೇನೆ. ನೋಡಿ, ಮುಚ್ಚಳ ಮುಚ್ತೇನೆ. ನೋಡಿ, ಬೆಂಗಾಲಿದ ಆಮ್ ದೋಯಿ ಅಂತ ಅದು ಸ್ವೀಟ್ ಮಾಡಿದ್ದೇನೆ. ಮದುವೆ ಮನ್ಯಾಗೂ ಮಾಡ್ತಾರೆ ವಿಶೇಷ ಅದನ್ನು. ಮತ್ತು ಈಗ ಅದು ರೆಡಿ ಆಗೈತಿ, ತೆಗೆದು ತೋರಿಸ್ತೇನೆ ನೋಡಿ ನಿಮಗೆ. ರಾತ್ರೆಲ್ಲ ಇಟ್ಟೇನಿ ಫ್ರಿಜ್ಜರ್ದಾಗ. ನೋಡಿ ನೋಡಿ ಗಟ್ಟಿಗೈತಿ. ಮತ್ತು ಈಗ ಏನು ಮಾಡ್ತಾನಂದ್ರೆ ಮಾವಿನ ಹಣ್ಣಿಂದ ಸ್ವಲ್ಪ ಚೂರು ಮಾಡಿದ್ದೀನಿ, ಹಾಕತ್ತೇನೆ. ನೋಡಿ, ರೆಡಿ ಆಗೈತಿ. ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಸ್ವಲ್ಪ ಗಡಿಗೆ ತುಂಬೈತೆ ಅದು ಭಾಳ. ನೋಡಿ ರೆಡಿ ಆಗೈತೆ.
ನೋಡಿ ಇದೆ ಬೆಂಗಾಲಿ ಸ್ವೀಟಿಗೆ ನನಗೊಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಒಂದು ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.